ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅವರು ಯಾವ ರೀತಿ ಒಂದು ದೇವಾಲಯವನ್ನ ಜವಾಬ್ದಾರಿಯುತವಾಗಿ ಎಲ್ಲರೂ ದೇವನೆಲೆ ದೇವನೂರಿನ ಮಹಾದೇವರ ದೇವಾಲಯಕ್ಕೆ ಭೇಟಿ ನೀಡಿದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ದೇವರ ಆಶೀರ್ವಾದ ಪಡೆದರು. ಅಲ್ಲದೆ ಶಾಸಕರ ಅನುದಾನದಿಂದ ದೇವಾಲಯಕ್ಕೆ ತೆರಳುವ ಕಾಂಕ್ರೀಟ್ ರಸ್ತೆಗೆ 7.5 ಲಕ್ಷ ಅನುದಾನ ಒದಗಿಸಿದ್ದು ನಿರ್ಮಾಣಗೊಂಡ ನೂತನ ಕಾಂಕ್ರೀಟ್ ರಸ್ತೆಯನ್ನು ಈ ವೇಳೆ ಉದ್ಘಾಟಿಸಿದರು. ಪೊನ್ನಂಪೇಟೆ ತಾಲೂಕು ಬಾಳೆಲೆ ಹೋಬಳಿಯ ದೇವನೂರು ಗ್ರಾಮದ 400 ವರ್ಷಗಳ ಇತಿಹಾಸ ಹೊಂದಿರುವ ದೇವನೆಲೆ ಎಂದೇ ಪ್ರಖ್ಯಾತಿ ಪಡೆದಿರುವ ದೇವನೂರಿನ ಇತಿಹಾಸ ಪ್ರಸಿದ್ಧ ಮಹಾದೇವರ ಬ್ರಹ್ಮ ಕಲಶೋತ್ಸವ ನಡೆಯುತ್ತಿರುವ ದೇವಸ್ಥಾನಕ್ಕೆ ದೇವಸ್ಥಾನ ಸಮಿತಿಯವರು ಹಾಗೂ ಸ್ಥಳೀಯ ಸಾರ್ವಜನಿಕರ ಕೋರಿಕೆ ಮೇರೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ನಂತರ ಶಾಸಕ ಪೊನ್ನಣ್ಣ ಅವರು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರಸ್ತುತ ದೇವಾಲಯ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡು ದೇವಾಲಯ ಅಭಿವೃದ್ಧಿಗಾಗಿ ಹಗಲಿರುಳೆನ್ನದೆ ದುಡಿಯುತ್ತಿರುವ ದೇವಾಲಯ ಆಡಳಿತ ಮಂಡಳಿಯ ಆದೇಂಗಡ ವಾಸು ಬೆಳ್ಳೆಯಪ್ಪನವರ ಕಾರ್ಯವನ್ನು ಶಾಸಕ ಪೊನ್ನಣ್ಣನವರು ಶ್ಲಾಘಿಸಿದರು. ಬ್ರಹ್ಮ ಕಲಶದ ಮೊದಲನೇ ದಿನ ನಮ್ಮ ಪುರಾಣಗಳಲ್ಲಿ ಅಂದರೆ ವಿಶೇಷವಾಗಿ ಕೊಡವ ಜನಾಂಗದಲ್ಲಿ ಊರಿಗೋಗಿ ಈಶ್ವರ ಅಂತ ಹೇಳ್ತಾರೆ. ಇವತ್ತು ದೇವನೂರಿನಲ್ಲಿ ಈಶ್ವರನ ದೇವಸ್ಥಾನದ ಪ್ರತಿಷ್ಠಾಪನೆ ಬಹುಶಃ ಭಾಳ ಇತಿಹಾಸವುಳ್ಳಂಥ ಒಂದು ಪುಣ್ಯ ಸ್ಥಳ. ನಾನು ಮೊದಲನೇ ಬಾರಿ ಬಂದಾಗ ಬಸವಣ್ಣವರು, ನಮ್ಮ ಉತ್ತಪ್ಪನವರು ಎಲ್ಲರೂ ನನಗೆ ಈ ಕರೆ ತಂದಾಗ ಏನೂ ಇರಲಿಲ್ಲ. ಆದರೆ ಅವರು ಎಲ್ಲ ಮನಸ್ಸು ಮತ್ತು ಎಲ್ಲ ಊರಿನ ಜನರ ಸಹಕಾರ, ಹಿರಿಯರ ಆಶೀರ್ವಾದದಿಂದ ಇವತ್ತು ಭಾಳ ಭವ್ಯವಾದಂಥ ಸುಂದರವಾದಂಥ ಈಶ್ವರನ ದೇವಸ್ಥಾನ ಸ್ಥಾಪನೆ ಆಗಿದೆ. ಎಲ್ಲರಿಗೂ ಕೂಡ ಊರಿನ ಎಲ್ಲ ಮಹಾಜನರಿಗೆ ಸೇರುವಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಇವತ್ತು ಹಾರೈಸ್ತೀನಿ. ಹಾಗೆ ದೇವಸ್ಥಾನ ಜೀರ್ಣೋದ್ಧಾರ ಹೀಗಾಗಿ ಅರ್ಚಕರೆಲ್ಲ ಪೂಜೆಯರೆಲ್ಲ ಕೂಡ ಇಲ್ಲಿ ನಿರ್ವಹಿಸಿದ್ದಾರೆ. ಅವರು ಯಾವ ರೀತಿ ಒಂದು ದೇವಾಲಯವನ್ನು ಜವಾಬ್ದಾರಿಯುತವಾಗಿ ಎಲ್ಲರೂ ಜವಾಬ್ದಾರಿ ವಹಿಸಿಕೊಂಡು ಅದರ ಕಾರ್ಯವನ್ನು ನೆರವೇರಿಸಬೇಕು ಅಂತ ಹೇಳೋದ್ರ ಸೂಚನೆಗಳನ್ನು ಕೂಡ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸಣ್ಣವರಿದ್ದಾರೆ, ಭಾಳ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದ್ದಾರೆ ನಮಗೆಲ್ಲರಿಗೂ ಕೂಡ. ಆ ರೀತಿಯಾಗಿ ಊರಿನ ಜನ ಮಾಡ್ತಾರೆ. ನಾನು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ದೇವಸ್ಥಾನವನ್ನು ಉತ್ತಮ ದಾರಿಯಲ್ಲಿ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳೋ ಮಾತನ್ನು ಕೂಡ ಹೇಳಿ, ಸರ್ಕಾರದ ವತಿಯಿಂದ ಬರಬೇಕಾಗಿರುವಂಥ ಹಣವನ್ನು ಮತ್ತು ಮುಂದಕ್ಕೆ ಈ ದೇವಾಲಯದ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಈ ಸುಂದರ ದೇವಸ್ಥಾನ ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆಗಳಿಗೆ, ಮಕ್ಕಳಿಗೆ, ಮರಿಮಕ್ಕಳಿಗೂ ಕೂಡ ಇರುವಂಥ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳೋ ಮಾತನ್ನು ಹೇಳಿ ಮತ್ತೊಮ್ಮೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಪ್ರಖ್ಯಾತ ತಂತ್ರಿಗಳಾದ ಜ್ಯೋತಿಷಿ ವಿಶ್ವನಾಥ ಭಟ್ಟ ಕೊಳ್ಚಪ್ಪೆ ಹಾಗೂ ತಂಡದಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುತ್ತಿದ್ದು ದೇವಾಲಯ ಆಡಳಿತ ಮಂಡಳಿಯ ಉಸ್ತುವಾರಿ ವಹಿಸಿರುವ ಆದೇಂಗಡ ವಾಸು ಬೆಳ್ಳಿಯಪ್ಪ ಹಾಗೂ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಶಾಸಕ ಎಸ್ ಪೊನ್ನಣ್ಣನವರ ಸಮ್ಮುಖದಲ್ಲಿ ಅರ್ಚಕ ವೃಂದವನ್ನು ಚೆಂಡೆವಾದ್ಯದ ಮೂಲಕ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡು ನೂತನ ದೇವಾಲಯದ ಪೂಜಾ ಕಾರ್ಯ ನಡೆಸಲು ಆಹ್ವಾನ ನೀಡಿದರು. ನೂತನ ದೇವಸ್ಥಾನದ ವಿವಿಧ ಪೂಜಾ ವಿಧಿವಿಧಾನಗಳ ಬಗ್ಗೆ ಮುಖ್ಯ ಅರ್ಚಕರು ವಿವರಣೆ ನೀಡಿದರು. ನಾಡಿದ್ದು ಮಂಗಳವಾರ ಬೆಳಿಗ್ಗೆ ಹಳೇ ಬಿಂಬವಿರುವಂತಹ ಚೈತನ್ಯ ಮಂದಿರವನ್ನು ನಾವು ಕಲಶಕ್ಕೆ ಆವಾಹನ ಮಾಡಿಕೊಂಡು ಆನಂತರ ಪ್ರಾಯಶ್ಚಿತ್ತವಾಗಿ ಮಹಾಮೃತ್ಯುಂಜಯ ಹೋಮ, ಪ್ರಾಯಶ್ಚಿತ್ತ ಹೋಮವನ್ನು ಮತ್ತು ಶಯ್ಯಾ ಪೂಜೆ ಮಾಡಿಕೊಂಡು ಬ್ರಹ್ಮಕುಂಭವನ್ನು ಪೂರ್ಣ ಮಾಡಲಿಕ್ಕಿದ್ದೇವೆ. ಬುಧವಾರ ದಿವಸ ಶುಭ ಮುಹೂರ್ತದಲ್ಲಿ ನಾವು ದೇವರ ಹೊಸ ಬಿಂಬದ ಮಹಾಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕಿದ್ದೇವೆ. ಆ ನಂತರ ಇಕ್ಬಾಲ ಪ್ರತಿಷ್ಠೆಯನ್ನು ಮತ್ತು ಬ್ರಹ್ಮ ಬಿಂಬಾಭಿಷೇಕವನ್ನು ಮಾಡಲಿಕ್ಕಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ನಂದಿ ಪ್ರತಿಷ್ಠೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಪೂರ್ವ ಅಪರವಾದಂತಹ ತಾಂತ್ರಿಕ ಮತ್ತು ವೈದ್ಯ ಕಾರ್ಯಕ್ರಮವೆಲ್ಲವನ್ನು ಮಾಡಲಿಕ್ಕಿದ್ದೇವೆ. ಭಗವಂತನೇ ಪ್ರಾರ್ಥನೆ ಮಾಡಿಕೊಳ್ಳುವ ನಮಗೆ ಸಿಕ್ಕಿದ ಗುರುಪದೇಶ ಅನುಸಾರವಾಗಿ ನಾವಿಲ್ಲಿ ಯಾವುದೇ ಚಾಚು ತಪ್ಪದ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡಲಿಕ್ಕಿದ್ದೇವೆ. ನೀವೆಲ್ಲರೂ ಸಹಕಾರ ಕೊಡಲಿಕ್ಕಿದ್ದೀವಿ. ತನ್ಮೂಲಕವಾಗಿ ನಮಗೆ ಇಲ್ಲಿಗೆ ಜವಾಬ್ದಾರಿ ಇದ್ದದ್ದು ಖಂಡಿತ ಅಲ್ಲ, ಶುರುವಾಗಿ
ಯಾಕಂತ ಹೇಳಿದ್ರೆ ಒಂದು ತುಂಬಾ ಆಸೆ ನೆಟ್ಟುಕೊಂಡು ನಾವು ಗಿಡವನ್ನು ನೆಡ್ತೇವೆ. ಕಾಲ ಕಾಲಕ್ಕೆ ಆ ಒಂದು ಗಿಡ ಹಣ್ಣು ಹೂ ಬಿಡಬೇಕು ಅಂತ ಹೇಳಿದ್ರೆ ಆ ಗಿಡ ನೆಟ್ಟವನು ಕಾಲ ಕಾಲಕ್ಕೆ ಗೊಬ್ಬರ ನೀರು ಹಾಕಿದಾಗ ಮಾತ್ರ ಒಳ್ಳೆ ಫಲ ಕೊಡುವಂಥದ್ದು. ನಮ್ಮ ಗ್ರಾಮಸ್ಥರು ನಮ್ಮನ್ನು ಸೇರಿಕೊಂಡು ಎಲ್ಲರಿಗೂ ಜವಾಬ್ದಾರಿ ಆರಂಭ ಆಗ್ತದೆ. ತನ್ಮೂಲಕವಾಗಿ ಈ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಆಚಾರ್ಯನಿಂದ ಮೊದಲುಗೊಂಡು ಎಲ್ಲರಿಗೂ ಅವರದ್ದೇ ಆದ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸಬೇಕು. ಆಚಾರ್ಯ ತಪಸ ನಾವು ಮಾಡುವಂತಹ ಪೂಜಾ ಕೆಲಸವಿರ್ಬೋದು, ಗ್ರಾಮಸ್ಥರು ಮಾಡುವಂತಹ ದೇವಾಲಯ ಸಮಿತಿಯ ಪ್ರಮುಖರಾದ ಆದೆಂಗಡ ವಿನು ಉತ್ತಪ್ಪ ಮಾತನಾಡಿ, ಕಳೆದ 1.5 ವರ್ಷದ ಹಿಂದೆ ದೇವಾಲಯ ನಿರ್ಮಾಣಕ್ಕೆ ಸಾರ್ವಜನಿಕರ ದಾನಿಗಳ ಸಹಕಾರದಿಂದ ದೇವಾಲಯ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಇದೀಗ ದೇವಾಲಯವು ಸುಂದರವಾಗಿ ಮೂಡಿಬಂದಿದ್ದು ಪರಿಸರದ ನಡುವೆ ನೆಲೆ ನಿಂತಿದೆ. ಇನ್ನಷ್ಟು ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದ್ದು ದಾನಿಗಳ ಹಾಗೂ ಜನಪ್ರತಿನಿಧಿಗಳ ಸಹಕಾರ ನಿರೀಕ್ಷೆ ಮಾಡಲಾಗುತ್ತಿದೆ ಎಂದರು. ಹಾಗೆ ನಮ್ಮೆಲ್ಲ ನೆಚ್ಚಿನ ಎರಡು ಅಭಿಮಾನಿಗಳಿದ್ದಾರೆ, ಅವರು ಕೂಡ ಸ್ವಾಗತ ಕೊಡ್ತಾರೆ. ವೈಯಕ್ತಿಕವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ವೇದಿಕಾ ತಂಡದವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಮಣ್ಣನವರು ಆಗಮಿಸಬೇಕಂತ ಮೊದಲು ಇವತ್ತು ಈ ಮಣ್ಣನ್ನು ಮೆಟ್ಟತಕ್ಕಂತ ರಸ್ತೆಗೆ ಅವರು ಈ 15 ದಿನಗಳ ಹಿಂದೆ ನಮ್ಮ ಬೇಡಿಕೆ ಮೇರೆಗೆ ಸುಮಾರು 7 ಲಕ್ಷದ ಅನುದಾನವನ್ನು ಬಿಡುಗಡೆಗೊಳಿಸಿ ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ಅವರ ನೆಚ್ಚಿನ ಸಚಿವರಾಗಿದ್ದ ಶ್ರೀಯುತ ರಾಮಗಿರಿ ಅವರಿಗೆ ಕೋರಿಕೆಯಿಂದ 10 ಲಕ್ಷ ರೂಪಾಯಿಗಳನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಈ ದೇವಾಲಯಕ್ಕೆ ನೀಡಲು ಅನುಮತಿಯನ್ನ ಪಡೆದುಕೊಂಡಿರುತ್ತಾರೆ. ಇವತ್ತು ಅವರ ಉಪಸ್ಥಿತಿಯನ್ನ ನಾವು ಮನಗಂಡು ಸುತ್ತಮುತ್ತಲಿನ ನಾಗರಿಕರು, ಭಕ್ತರು ನೂತನ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುವ ಮೂಲಕ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಜೋಡಿಸುವಂತೆ ದೇವಾಲಯ ನಿರ್ವಹಣೆಯ ಜವಾಬ್ದಾರಿ ವಹಿಸಿರುವ ಆದೆಂಗಡ ವಾಸುಬೆಳ್ಯಪ್ಪ ಅವರು ಮನವಿ ಮಾಡಿದರು. ಶಾಸಕ ಪೊನ್ನಣ್ಣನವರ ಭೇಟಿ ವೇಳೆ ದೇವಾಲಯದ ಸಮಿತಿಯ ಪ್ರಮುಖರುಗಳಾದ ಆದೆಂಗಡ ವಾಸುಬೆಳ್ಯಪ್ಪ, ಆದೆಂಗಡ ವಿನು ಉತ್ತಪ್ಪ, ಆದೆಂಗಡ ದಿನೇಶ್, ಆದೆಂಗಡ ರಮೇಶ್ ಚಿಟ್ಟಿಯಪ್ಪ ಹಾಗೂ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.